ದರ್ಶನ್ ಬಗ್ಗೆ ಮೆಗಾ ಸ್ಫೋಟಕ ಸ್ಟೋರಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಬ್ರೇಕಿಂಗ್. ಕೇಸ್ ನಲ್ಲಿ ನಟ ದರ್ಶನ್ ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? ಕೇಸ್ ನಲ್ಲಿ ನಟ ದರ್ಶನ್ ಸಿಕ್ಕಿ ಬಿದ್ದಿದ್ದೇ ರಣರೋಚಕ. ರೇಣುಕಾಸ್ವಾಮಿ ಕೊಲೆ ಬಳಿಕ ಶರಣಾಗಿದ್ದ ಪೊಲೀಸರು. ಅಂದು ಮಧ್ಯಾಹ್ನ 3 ಗಂಟೆಗೆ ಶರಣಾಗಿದ್ದ ಮೂವರು. ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ. ಶರಣಾದ ಮೂವರನ್ನ ತೀವ್ರ ವಿಚಾರಣೆ ನಡೆಸಿದ್ದ ಪೊಲೀಸರು. ವಿಚಾರಣೆ ವೇಳೆ ಇನ್ನೂ 4 ಹೆಸರನ್ನ ಬಾಯ್ಬಿಟ್ಟ ಆರೋಪಿಗಳು. ಮಧ್ಯರಾತ್ರಿ ಮತ್ತೆ ವಿಚಾರಣೆ ನಡೆಸಿದ್ದಾಗ ದರ್ಶನ್ ಹೆಸರನ್ನ ಕಕ್ಕಿದ ಶರಣಾಗಿದ್ದ ಕೊಲೆ ಆರೋಪಿಗಳು. ಮುಂಜಾನೆ 4 ಗಂಟೆಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ. ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ. ನಟ ದರ್ಶನ್ ಬಗ್ಗೆ ಮೆಗಾ ಸ್ಫೋಟಕ ಸ್ಟೋರಿಯೊಂದು ಹೊರಬಿದ್ದಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದಾಗಿದ್ದು, ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಬ್ರೇಕಿಂಗ್. ಕೇಸ್ ನಲ್ಲಿ ದರ್ಶನ್ ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? ಕೇಸ್ ನಲ್ಲಿ ನಟ ದರ್ಶನ್ ಸಿಕ್ಕಿ ಬಿದ್ದಿದ್ದೇ ರಣರೋಚಕ ಕತೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಶರಣಾಗಿದ್ದ ಪೊಲೀಸರು ಅಂದು ಮಧ್ಯಾಹ್ನ 3 ಗಂಟೆಗೆ ಶರಣಾಗಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಶರಣಾದ ಮೂವರನ್ನ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಆರೋಪಿಗಳು ವಿಚಾರಣೆ ವೇಳೆ ಇನ್ನೂ 4 ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಮಧ್ಯರಾತ್ರಿ ಮತ್ತೆ ವಿಚಾರಣೆ ನಡೆಸಿದ್ದಾಗ ದರ್ಶನ್ ಹೆಸರು ಮುನ್ನೆಲೆಗೆ ಬಂದಿದೆ. ಆರೋಪಿಗಳು ಪೊಲೀಸರಿಗೆ ಶರಣಾಗುತ್ತಿದ್ದಂತೆ ದರ್ಶನ್ ಹೆಸರನ್ನ ಕಕ್ಕಿದ್ದಾರೆ. ಮುಂಜಾನೆ 4 ಗಂಟೆಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಒದಗಿದೆ. ಸೀನಿಯರ್ ಆಫೀಸರ್ಗಳಿಂದ ಬಂಧನಕ್ಕೆ ಗ್ರೀನ್ ಸಿಗ್ನಲ್. ಅರೆಸ್ಟ್ಗೆ ಸೂಚನೆ ಸಿಕ್ತಿದ್ದಂತೆ ಬಂಧನಕ್ಕೆ ಪ್ಲಾನ್ ಆಫ್ ಆಕ್ಷನ್. ಮೈಸೂರಿಗೆ ಕಾಮಾಕ್ಷಿ ಪಾಳ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ಮೈಸೂರಲ್ಲಿ ಜಿಮ್ ನಲ್ಲಿ ವರ್ಕೌಟ್ ಮಾಡುತ್ತಿದ್ದ ನಟ ದರ್ಶನ್. ಪೊಲೀಸರನ್ನ ನೋಡಿ ಭಯ ಆತಂಕವಾಗಲಿ ದರ್ಶನ್ಗೆ ಇರಲಿಲ್ಲ. ದರ್ಶನ್ ಮುಖದಲ್ಲಿ ಕೊಲೆ ಮಾಡಿರೋ ಗಿಲ್ಟ್ ಎದ್ದು ಕಾಣುತ್ತಿತ್ತು. ಅರೆಸ್ಟ್ ಮಾಡ್ತೀವಿ ಎಂದಾಗ್ಲೂ ಕೂಲ್ ಆಗಿಯೇ ಇದ್ದ ದರ್ಶನ್. ಬಂಧನಕ್ಕೆ ಯಾವುದೇ ವಿರೋಧ ವ್ಯಕ್ತಪಡಿಸಿದ ದರ್ಶನ್. 2 ನಿಮಿಷ ಟೈಮ್ ಕೊಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದಿದ್ದ ದರ್ಶನ್. ಅಲ್ಲಿಂದ ಪೊಲೀಸ್ ಜೀಪ್ ನಲ್ಲೇ ಬಂದ ನಟ ದರ್ಶನ್. ಭದ್ರತೆ ದೃಷ್ಟಿಯಿಂದ ಮಧ್ಯೆ ಎಲ್ಲೂ ವಾಹನ ನಿಲ್ಲಿಸದ ಪೊಲೀಸರು. ಬೆಂಗಳೂರಿಗೆ ಬಂದು ಠಾಣೆಯಲ್ಲಿ ಊಟ ಮಾಡಿದ್ದ ದರ್ಶನ್. ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಸೀನಿಯರ್ ಆಫೀಸರ್ಗಳಿಂದಲೇ ಬಂಧನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅರೆಸ್ಟ್ಗೆ ಸೂಚನೆ ಸಿಕ್ತಿದ್ದಂತೆ ಬಂಧನಕ್ಕೆ ಪ್ಲಾನ್ ಆಫ್ ಆಕ್ಷನ್ ಶುರುವಾಯಿತು. ಮೈಸೂರಿಗೆ ಕಾಮಾಕ್ಷಿ ಪಾಳ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮೈಸೂರಿನಲ್ಲಿ ಜಿಮ್ ವರ್ಕೌಟ್ ಮಾಡುತ್ತಿದ್ದ ನಟ ದರ್ಶನ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರನ್ನ ನೋಡಿ ಭಯವಾಗಲಿ ಆತಂಕವಾಗಲಿ ದರ್ಶನ್ಗೆ ಇರಲಿಲ್ಲ. ದರ್ಶನ್ ಮುಖದಲ್ಲಿ ಕೊಲೆ ಮಾಡಿರೋ ಗಿಲ್ಟ್ ಮಾತ್ರ ಎದ್ದು ಕಾಣುತ್ತಿತ್ತು. ಅರೆಸ್ಟ್ ಮಾಡ್ತೀವಿ ಎಂದಾಗ್ಲೂ ಕೂಲ್ ಆಗಿಯೇ ಇದ್ರಂತೆ. ದರ್ಶನ್ ಬಂಧನಕ್ಕೆ ಯಾವುದೇ ವಿರೋಧ ವ್ಯಕ್ತಪಡಿಸಿಲ್ಲ. 2 ನಿಮಿಷ ಟೈಮ್ ಕೊಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದಿದ್ದ ದರ್ಶನ್ ಅಲ್ಲಿಂದ ಪೊಲೀಸ್ ಜೀಪ್ ನಲ್ಲೇ ಬಂದಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಮಧ್ಯೆ ಎಲ್ಲೂ ವಾಹನ ನಿಲ್ಲಿಸದ ಪೊಲೀಸರು ಬೆಂಗಳೂರಿಗೆ ಬಂದು ಠಾಣೆಯಲ್ಲಿ ಊಟ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ.